ನೋಡಿ ಇವತ್ತು ನಮ್ಮ ಮನೆಗೊಂದು ಹೊಸ ಗೆಸ್ಟ್ ಬಂದಿದ್ದಾರೆ. ಸೊ ಇದು ನಾನು ಬೀಜ ಹಾಕಿ ಮಾಡಿದಂಥ ತುಳಸಿ ಗಿಡ. ಸೊ ತುಂಬ ಆಗಿದೆ, ಆದರೆ ಅದನ್ನು ತಿನ್ನಲಿಕ್ಕೆ ಒಬ್ಬರು ಜನ ಬಂದಿದ್ದಾರೆ ನೋಡಿ. ಅದೊಂದು ಮಮ್ಮಿ ಮತ್ತು ಮಗು. ಸೊ ಅದು ಅದರಷ್ಟಕ್ಕೆ ತಿಂತಾ ಉಂಟು. ನಾನಿಲ್ಲಿ ನಿಮಗೆ ಚಿಕ್ಕ ಮುಳ್ಳು ಸೌತೆ ಗಿಡವನ್ನು ತೋರಿಸಿದ್ದೆ ಸಾಧಾರಣ 1 ತಿಂಗಳ ಮೊದಲು. ಸೊ ಅದೆಲ್ಲ ಈಗ ದೊಡ್ಡದಾಗಿದೆ ನೋಡಿ. ದೊಡ್ಡದಾಗಿದ್ದರೆ ಇದು ನಮ್ಮ ಮನೆಯಲ್ಲಿರುವ ಒಂದು ಅಲಸಂಡೆ ಪ್ಲ್ಯಾಂಟ್. ಸೊ ಇದರಲ್ಲಿ ನೋಡಿ ಈ ಥರ ಮೀಟ್ರ್ ಅಲಸಂಡೆ ಆಗ್ತದೆ. ಸೊ ಮೀಟ್ರ್ ಅಂದರೆ ತುಂಬ ಉದ್ದ ಇರ್ತದೆ. ನಾನು ನಿಮಗೆ ಮೊದಲ ವಿಡಿಯೋದಲ್ಲಿ ತೋರಿಸಿದೆ ನಮ್ಮ ಮನೆಯಲ್ಲಿ ಪೈನಾಪಲ್ ಉಂಟು ಅಂತ. ಇವಾಗ ತುಂಬ ಒಂದು ಪ್ಯಾನಲ್ಲಿ ಉಪ್ಪು ಹಾಕ್ಕೊಂಡು ಅದರ ಮೇಲೆ ಒಂದು ಪ್ಲೇಟ್ ಇಟ್ಟು ಅದರ ಮೇಲೆ ಇಲ್ಲಿ ನಾನು ಪಿಜ್ಜಾವನ್ನು ಮಾಡ್ತಾ ಇದ್ದೇನೆ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಳ್ತೇನೆ. ಸೊ ನಾನು ತುಂಬ ದಿನದಿಂದ ವೀಡಿಯೋ ಮಾಡಲಿಲ್ಲ, ಕಾರಣ ನಿಮಗೆ ಹೇಳಿದ್ದೇನೆ ನಾನು. ನಂದು ಸ್ಕೂಲಲ್ಲಿ ಮಕ್ಕಳಿಗೆ SSLC ಎಕ್ಸಾಮ್ ಆಗ್ತಾ ಉಂಟು, ಅವರಿಗೆ ರಿವಿಷನ್ ಮಾಡಿಸೋದು, ನಾನು ನೋಟ್ಸ್ ರೆಡಿ ಮಾಡ್ಕೊಳ್ಬೇಕು, ನಾಳೆ ಏನು ಹೇಳಿಕೊಡಬೇಕು ಅದನ್ನೆಲ್ಲ ರೆಡಿ ಮಾಡಬೇಕು. ಆಮೇಲೆ ಡಿಸ್ಟಿಕ್ ಲೆವೆಲ್ ಎಕ್ಸಾಮು, ತಾಲೂಕು ಲೆವೆಲ್ ಎಕ್ಸಾಮು, ಅದರದ್ದು ವ್ಯಾಲ್ಯೂಯೇಷನ್. ಸೊ ಇದರಲ್ಲೇ ಬ್ಯುಸಿ ಇದ್ದೇನೆ ಈಗ, ಹಾಗಾಗಿ ವ್ಲಾಗ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹಾಗೆ ಇವತ್ತೊಂದು ವ್ಲಾಗ್ ಮಾಡುವ ಶಿವರಾತ್ರಿಯ ದಿನ ಅಂಥೇಳಿ ಈಗ ವ್ಲಾಗ್ ಮಾಡಲಿಕ್ಕೆ ಇಂಟ್ರೋ ಕೊಡಲಿಕ್ಕೆ ಹೊರಟಿದ್ದೇನೆ. ಸೊ ನನ್ನ ಜೊತೆಯಲ್ಲಿ ಇವಳು ಸಹ ಬಂದಿದ್ದಾಳೆ, ಮಿಲು. ಸೊ ನಾವು ಅವತ್ತು ಸಾಧಾರಣ 1 ತಿಂಗಳ ಹಿಂದೆ ಇಲ್ಲಿ ಕರಿಮೆಣಸಿನ ಗಿಡವನ್ನು ನೆಟ್ಟಿದ್ವಿ ನೋಡಿ. ಸೊ ಅದೆಲ್ಲ ಚಿಗುರ್ತಾ ಉಂಟು ಇವಾಗ. ಸೊ ಈ ಪ್ಲ್ಯಾನ್ ವರ್ಕೌಟ್ ಆಯಿತು ನೆಟ್ಟದ್ದು. ಹಾಗೆ ಇದನ್ನಿನ್ನು ಮೇಲೆ ಮೇಲೆ ಹೋದ ಹಾಗೆ ಮೇಲೆ ಮೇಲೆ ಇದಕ್ಕೆ ಪೈಪ್ ಫಿಕ್ಸ್ ಮಾಡೋದು. ಸೊ ಇದು ಬೆಂಡ ಹಾಕಿದುಂಟು, ಇಲ್ಲಿಂದ ಫಿಕ್ಸ್ ಮಾಡ್ತಾರೆ. ಇಲ್ಲಿ ಕೂಡ ನೋಡಿ, ಹಾಗೆಯೇ ಇದು ಕೂಡ ತುಂಬ ಒಳ್ಳೆಯದಾಗಿ ಮೇಲೆ ತನಕ ಬಂದಿದೆ. ಸೊ ಇನ್ನು ಇಲ್ಲಿಂದ ಮೇಲೆ ಮತ್ತೆ ಇನ್ನೊಂದು ಪೈಪು ಫಿಕ್ಸ್ ಮಾಡ್ತಾರೆ. ಹಾಗೆಯೇ ಈ ಗ್ಯಾಪಲ್ಲಿ ತುಂಬ ಮಲ್ಲಿಗೆ ಗಿಡ ತಂದದ್ದಿತ್ತು. ಸೊ ಇದನ್ನೆಲ್ಲ ತೋರಿಸ್ಲಿಕ್ಕೆ ನಂಗೆ ಆಗಿರಲಿಲ್ಲ. ಸೊ ಇದೊಂದು ಮಲ್ಲಿಗೆ, ಕಾಕಡ ಮಲ್ಲಿಗೆದು ಗಿಡ. ಇದು ಪೂಜನ ಮನೆಯಿಂದ ತಂದ ಸೇವಂತಿಗೆ ಗಿಡ. ಆಮೇಲೆ ಇದು ಮಂಗಳೂರು ಮಲ್ಲಿಗೆ, ಇದೊಂದು ಗುಂಡು ಮಲ್ಲಿಗೆದ್ದು ಗಿಡ. ಹಾಗೆ ಇದು ಮಂಗಳೂರು ಮಲ್ಲಿಗೆ ನೋಡಿ, ಇದರಲ್ಲಿ ಮೊಗ್ಗಾಗಿದೆ. ಆಮೇಲೆ ಇದು ಸಹ ಒಂದು ಗುಂಡು ಮಲ್ಲಿಗೆದ್ದು, ಇದು ಗುಂಡು ಮಲ್ಲಿಗೆಯ ಗಿಡ. ಸೊ ಈ ಥರ ಇದೆಲ್ಲ ಗಿಡಗಳು. ಈಗ ನಮ್ಮ ಮನೆಯಲ್ಲಿ ತುಳಸಿ ಗಿಡ ಇತ್ತು, ಅದರದ್ದು ಬೀಜ ಆಗಿತ್ತು. ಸೊ ನಾನು ಹುಟ್ಟುತ್ತದ ಅಂತ ಹೇಳಿ ಇದರಲ್ಲಿ ಹಾಕಿದ್ದೆ. ಸೊ ಇದು ಈ ಥರ ಆಗಿದೆ ನೋಡಿ, ತುಂಬ ಆಗಿದೆ. ಸೊ ಇದೆಲ್ಲ ಗುಂಡು ತಂದು ನೆಟ್ಟಂಥ ಮಲ್ಲಿಗೆ ಗಿಡಗಳು. ಇದೊಂದು ಕಾಕಡ ಗಿಡ. ಇಲ್ಲೊಂದು ತೆಂಗಿನ ಮರ ಇತ್ತು, ಇಲ್ಲೊಂದು ಮರ ಇತ್ತು, ಹಾಗೆಯೇ ಈ ಗ್ಯಾಪಲ್ಲಿ ಇಲ್ಲೊಂದು ಮರ ಇತ್ತು. ಸೊ ಇದು ಸಿಡಿಲು ಬಡ್ದಿತ್ತು ಕಳೆದ ವರ್ಷ ಮಳೆಗಾಲದಲ್ಲಿ. ಹಾಗೆ ಅದನ್ನೀಗ ಕಟ್ ಮಾಡಿ ಹಾಕಿದ್ದಾರೆ ನೋಡಿ. ಒಬ್ಬರು ಕೆಲಸದವರು, ಮರ ಕಡಿಯೋರನ್ನು ಕರೆಸಿ ಕಡ್ದು ಹಾಕಿದ್ದು. ಸೊ ಇದನ್ನೆಲ್ಲ ಇನ್ನು ಕಟ್ ಮಾಡಿ ಕೊಟ್ಟಿಗೆಯಲ್ಲಿ ತುಂಬಿಡ್ತಾರೆ, ಮಳೆಗಾಲಕ್ಕೆ ನಮಗೆ ಬಿಸಿ ನೀರಿನ ಒಲೆಗೆ ಹಾಕಲಿಕ್ಕೆ ಬೇಕು ಅಂತ. ಆಮೇಲೆ ಇದು ನಮ್ಮ ಮನೆಯಲ್ಲಿ ಹೂ ಇರಲಿಲ್ಲ, ಇದನ್ನು ನಾನು ದುಬಾರೆ ಎಲಿಫೆಂಟ್ ಪಾರ್ಕಿಂದ ತಂದದ್ದು. ಸೊ ಅಲ್ಲೊಂದು ಕಡೆ ವಾಶ್ರೂಮಿನ ಹತ್ತಿರದಲ್ಲಿ ಈ ಗಿಡ ಇತ್ತು. ಸೊ ಹಾಗಾಗಿ ಇದನ್ನು ತೊಗೊಂಡು ಬಂದೆ ನಾನು. ಆ್ಯಕ್ಚುಲಿ ಇದು ಪರ್ಪಲ್ ಗಿಡ ಅಂತ ತಂದದ್ದು, ಆದರೆ ಇದರಲ್ಲಿ ವೈಟ್ ಆಗಿದೆ. ಅಂದರೆ ಅಶ್ವಿನಿ ಅಕ್ಕನ ಮನೆಯಲ್ಲಿ ಇದೇ ಹೂವು ಸೇಮ್ ಪರ್ಪಲ್ ಗಿಡ ಆಗಿದೆ. ನಾನು ಅವಳಿಗೆ ಇದರೊಟ್ಟಿಗೆ ತಂದ ಬೀಜವನ್ನು ಕೊಟ್ಟಿದ್ದೆ. ನಾನು ಇದು ಪರ್ಪಲ್ ಅದು ಪರ್ಪಲ್ ಅಂತ ಕೊಟ್ಟದ್ದು, ಆದರೆ ಅವಳ ಮನೆಯಲ್ಲಿ ಪರ್ಪಲ್ ಆಗಿದೆ, ನನ್ನ ಮನೆಯಲ್ಲಿ ಬಿಳಿ ಮಾತ್ರ ಆಯಿತು. ಹಾಗೆ ಇನ್ನು ಅವಳ ಮನೆಯಿಂದ ಬೀಜ ತಂದು ಇಲ್ಲಿ ಮಾಡಬೇಕು ನಾನು. ಸೊ ನಾನು ಇದರ ಜೊತೆಯಲ್ಲಿ ತಂದಂತಹ ಇನ್ನೊಂದು ಹೂವಿನ ಫೋಟೋವನ್ನು ನಿಮಗೆ ನಾನು ವಿಡಿಯೋದಲ್ಲಿ ಹಾಕಿರ್ತೇನೆ, ನೋಡ್ಕೊಳ್ಳಿ. ಏನೇತೊಬ್ಬರು ಕೂಲಿಯವರನ್ನು ಕರ್ಕೊಂಡು ಬಂದು ಸ್ವಲ್ಪ ಕೆಲಸ ಎಲ್ಲ ಮಾಡಿಸಿದ್ವಿ. ಇಲ್ಲೆಲ್ಲ ಕ್ಲೀನ್ ಮಾಡಿದ್ವಿ ನಾವೇ. ಸೊ ಇದನ್ನೆಲ್ಲ ನಾವು ಬಿಸಿ ನೀರಿನ ಒಲೆಗೆ ಹಾಕ್ತೇವೆ, ಸೊಪ್ಪನ್ನು. ಆಮೇಲೆ ಇಲ್ಲಿ ಈ ಥರ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಮತ್ತು ಕಳೆದ ವರ್ಷ ನೆಟ್ಟಂಥ ಮಲ್ಲಿಗೆ ಗಿಡ ಇತ್ತು ಇಲ್ಲೆಲ್ಲ ಉಂಟು ನೋಡಿ, ಕಾಣಿಸ್ತಾ ಉಂಟು. ಸೊ ಆ ಗಿಡಗಳನ್ನೆಲ್ಲ ನೀಟ್ ಮಾಡಿ ಹೋಗಿದ್ದಾರೆ ಹೋಗಬೇಕಾದ್ರೆ ಅವರು. ನಮ್ಮ ಮನೆಯಲ್ಲಿ ಈ ವರ್ಷ ಲಕ್ಷ್ಮಣ ಫಲ ಆಗಿದೆ. ಕಳೆದ ವರ್ಷ ಆಗಿತ್ತು, ಸೊ ಈ ಸಲ ಸಹ ಆಗಿದೆ ನೋಡಿ. ಇದು ನಾವು ನೆಟ್ಟಂಥ ಬದನೆ ಗಿಡ. ಸೊ ಬದನೆ ಆಗಲಿಕ್ಕೆ ಶುರುವಾಗಿದೆ. ಮೋಸ್ಟ್ಲಿ ಇದು ಅಶ್ವಿನಿ ಅಕ್ಕನ ಮನೆಯಿಂದ ಒಂದು ಗಿಡ. ಆಮೇಲೆ ಇದೆಲ್ಲ ಇಲ್ಲೇ ಮಾಡಿದ್ದು. ಸೊ ಇದರಲ್ಲೆಲ್ಲ ಆಗಬೇಕಷ್ಟೇ, ಚಿಕ್ಕ ಚಿಕ್ಕ ಗಿಡಗಳು. ಇದೊಂದು ದೊಡ್ಡದಾಗಿದೆ. ಹಾಗೆಯೇ ಇದು ಹರಿವೆ ಗಿಡ, ಮಾಮಿ ಅವ್ರದ್ದು ಸಂಬಂಧಿಕರ ಮನೆಯಿಂದ ತಂದು ಇಲ್ಲಿ ನೆಟ್ಟದ್ದು. ಸೊ ಇದನ್ನು ಬೀಜಕ್ಕೆ ಅಂತ ಬಿಟ್ಟದುಂಟು ನೋಡಿ, ಇದರಲ್ಲಿ ಈ ಥರ ಬೀಜ ಆಗ್ತದೆ.
ಸೊ ಬೀಜವನ್ನು ಒಣಗಿಸಿ ಮತ್ತೆ ನೆಕ್ಸ್ಟ್ ವರ್ಷಕ್ಕೆ ನಮಗೆ ಹಾಕಲಿಕ್ಕೆ ಹೆಲ್ಪ್ ಆಗ್ತದೆ. ಇಲ್ಲೊಂದು ಟೊಮೆಟೊ ಗಿಡ ಉಂಟು. ಸೊ ಅದರಲ್ಲಿ ಆಗಿದೆ ನೋಡಿ, ತುಂಬ ಉಂಟು, ಅಲ್ಲೆಲ್ಲ ಆಗಿದೆ. ಇದು ನಮ್ಮ ಮನೆಯಲ್ಲಿರುವ ಒಂದು ಅಲಸಂಡೆ ಪ್ಲ್ಯಾಂಟ್. ಸೊ ಇದರಲ್ಲಿ ನೋಡಿ ಈ ಥರ ಮೀಟ್ರ್ ಅಲಸಂಡೆ ಆಗ್ತದೆ. ಸೊ ಮೀಟ್ರ್ ಅಂದರೆ ತುಂಬ ಉದ್ದ ಇರ್ತದೆ. ಇನ್ನು ಆಗಬೇಕಷ್ಟೆ, ಕೆಲವು ತೆಗೆದು ಪದಾರ್ಥ ಎಲ್ಲ ಮಾಡಿ ಆಯಿತು. ಸೊ ಇಲ್ಲಿ ಆಗಿದೆ ನೋಡಿ, ಹೀಗೆ ಇಷ್ಟು ಉದ್ದ ಇರ್ತದೆ. ಮಿಲಿ ಗುಂಡಮ್ಮ, ಇದು ಮೆಣಸು. ನಾನಿಲ್ಲಿ ನಿಮಗೆ ಚಿಕ್ಕ ಮುಳ್ಳು ಸೌತೆ ಗಿಡವನ್ನು ತೋರಿಸಿದ್ದೆ ಸಾಧಾರಣ 1 ತಿಂಗಳ ಮೊದಲು. ಸೊ ಅದೆಲ್ಲ ಈಗ ದೊಡ್ಡದಾಗಿದೆ ನೋಡಿ, ದೊಡ್ಡದಾಗಿದ್ರಲ್ಲಿ ಮುಳ್ಳು ಸೌತೆ ನಮಗೆ ಕೆಲವು ತಿನ್ನಲಿಕ್ಕೆ ಸಿಕ್ಕಿತ್ತು. ಸೊ ಇಲ್ಲಿ ಸಣ್ಣದುಂಟು ನೋಡಿ, ಇದು ಹೂ ಹೋಗಿದೆ ಅಷ್ಟೇ ಜಸ್ಟ್. ಈ ದೊಡ್ಡದು ನೋಡ್ಲಿಕ್ಕೆ ಹೋದರೆ ಇಲ್ಲಿ ಉಂಟು. ಸೊ ಇದು ಈ ವರ್ಷದ ಬೇಸಿಗೆಗಾಲದಲ್ಲಿ ಆದಂಥ ಮುಳ್ಳು ಸೌತೆ. ಸೊ ಬೇರೆಯಲ್ಲಿ ಕಾಣ್ತಾ ಇಲ್ಲ, ಇಲ್ಲೊಂದು ಚಿಕ್ಕದುಂಟು. ಸೊ ಇದೊಂದು ಮತ್ತೊಂದೆರಡು ತೆಗೆದಾಯಿತು ನಾವು ಹಾಗೆ. ಆಮೇಲೆ ಇದು ನಮ್ಮ ಮನೆಯಲ್ಲಿರುವ ಹಾಗಲಕಾಯಿ ಬಳ್ಳಿ. ಸೊ ಇದರಲ್ಲಿ ಸಹ ಕೆಲವು ಹಾಗಲಕಾಯಿ ಆಯಿತು. ಮಮ್ಮಿ ಕೆಲವು ಪದಾರ್ಥ ಮಾಡಿದರು. ಸೊ ನೋಡಿ ಇಲ್ಲಿ ಇದೊಂಥರ ದೊಡ್ಡ ಹಾಗಲಕಾಯಿ ಮನೆಯೊಳಗೆ ತೆಗೆದಿಟ್ಟಿದ್ದಾರೆ ಅವರು. ಈ ಸೈಡಲ್ಲಿ ಹಾಗಲಕಾಯಿ ಬಳ್ಳಿ ಉಂಟು. ಇದೇ ಸೇಮ್ ಚಪ್ಪರದಲ್ಲಿ ಈಚೆ ಬದಿಯಲ್ಲಿ ತೊಂಡೆಕಾಯಿ ಉಂಟು. ಸಿಟಿಯಲ್ಲಿರೋದಲ್ಲ, ಸೊ ಎರಡರಲ್ಲಿ ಒಂದೊಂದನ್ನು ಒಂದೇ ಚಪ್ಪರದಲ್ಲಿ ಎರಡೆರಡನ್ನು ನಾವು ಮ್ಯಾನೇಜ್ ಮಾಡ್ತೇವೆ. ಸೊ ತೊಂಡೆಕಾಯಿ ಕಾಣ್ತಾ ಇಲ್ಲ, ತೆಗೆದಿದ್ದಾರೆ ಅನ್ನಿಸ್ತದೆ ಹಾಗಾಗಿ. ಮತ್ತು ಇಲ್ಲಿ ಅಲಸಂಡೆದು ಬೀಜ ಹಾಕಿದ್ದು ಉಂಟು. ಇದು ಯಾವ ಅಲಸಂಡೆ ಗೊತ್ತಿಲ್ಲ. ಸೊ ಹಾಗಿಲ್ಲಿ ನೋಡಿ, ಇದು ಕುತ್ತಿಟ್ಟದ್ದು ನಾನೇ. ಅಂದರೆ ನಮ್ಮ ಮನೆ ಹತ್ತಿರದಲ್ಲಿ ಇಲ್ಲಿ ಸ್ವಲ್ಪ ಕಾಡು ಉಂಟು. ಸೊ ಆ ಕಾಡಲ್ಲಿ ಇದೆಲ್ಲ ಸಿಗ್ತದೆ ನಮಗೆ ಗಿಡ ಗಂಟಿಗಳು ಬಳ್ಳಿ ಬಿಡಲಿಕ್ಕೆ. ಇದು ನಮ್ಮ ಮನೆಯಲ್ಲಿರುವಂಥ ಬಸಳೆ. ಸೊ ನಿಮಗೆ ನಾನು ತೋರಿಸಿದ್ದೆ ಮೊದಲು, ಆವಾಗ ಇಷ್ಟು ಇರಲಿಲ್ಲ, ಈಗ ತುಂಬ ಆಗಿದೆ. ಸೊ ಯಾರಿಗಾದರೆ ಬೇಕಾದರೆ ಅತ್ತೆ ಸೇಲ್ ಮಾಡ್ತಾರೆ. ಹಾಗೆ ಮತ್ತು ನಾವು ನಮ್ಮ ಫ್ಯಾಮಿಲಿಯವರಿಗೆ ಹಂಚಿ ತಿಂತೇವೆ ಹೆಚ್ಚು. ನೋಡಿ ಇಷ್ಟಿಷ್ಟು ದಪ್ಪ ಆಗಿದೆ. ಮಿಲು, ನಾನು ಎಲ್ಲೇ ಹೋದರೂ ನನ್ನನ್ನು ಫಾಲೋ ಮಾಡ್ಕೊಂಡು ಬರೋದು ಇವಳೊಬ್ಬಳು ಮಾತ್ರ. ಇವಳನ್ನು ಸಹ ಎಲ್ಲ ತುಂಬ ಜನ ಮಿಸ್ ಮಾಡ್ಕೊಂಡಿದ್ರು. ಕಲ್ಲು ಕೂಡ ಇದ್ದಾನೆ ನೋಡಿ, ಬೆಳ್ಳುಳ್ಳಿ ಸಹ ಒಟ್ಟಿಗೆ ಬಂದಿದ್ದಾನೆ. ಬೆಳ್ಳುಳ್ಳಿ ಕೈಚಾ ಸೊ ಇದು ನಾನೊಂದು ಒಬ್ಬರ ಮನೆಯಿಂದ ನಾನು ನಡ್ಕೊಂಡು ಬರಬೇಕಾದ್ರೆ ರಸ್ತೆ ಸೈಡಲ್ಲಿ ಒಂದು ಕಡೆ ಇತ್ತು. ಇಲ್ಲೇ ಶಿವಬಾಗಲ್ಲಿ ನಡೆದು ಬರಬೇಕಾದ್ರೆ ಒಂದು ಮನೆಯ ಕಾಂಪೌಂಡಲ್ಲಿ ಅಲಸಂಡೆ ಇತ್ತು. ಸೊ ಅಲಸಂಡೆಯನ್ನು ತಂದು ನಾನಿಲ್ಲಿ ಹಾಕಿ ಗಿಡ ಮಾಡಿದ್ದೇನೆ ಹಾಗೆ. ಅದರಲ್ಲಿ ಇನ್ನು ಹೂವು ಆಗ್ಬೋದು. ಹೂ ಆದಮೇಲೆ ಅಲಸಂಡೆ ಆದಾಗ ತೋರಿಸ್ತೇನೆ. ನಂತರ ಇದು ನನ್ನ ಅಶ್ವಿನಿ ಅಕ್ಕನ ಮನೆಯಿಂದ ತಂದು ನೆಟ್ಟಂಥ ಅಲಸಂಡೆ ಗಿಡ. ಸೊ ಇದನ್ನೆಲ್ಲ ಇವತ್ತು ಬೆಳಿಗ್ಗೆ ನೆಟ್ಟದ್ದು. ನಾನು ಮೊದಲು ಇದನ್ನೆಲ್ಲ ಒಂದು ಪ್ಲ್ಯಾಸ್ಟಿಕಲ್ಲಿ ಹಾಕಿ ದೊಡ್ಡ ಮಾಡೋದು. ಗ್ರೋ ಬ್ಯಾಗ್ ಬರ್ತದಲ್ವ, ಸೊ ಗ್ರೋ ಬ್ಯಾಗಲ್ಲಿ ಹಾಕಿ ಅಲ್ಲಿಂದ ನಾವು ನೆಲಕ್ಕೆ ನೆಡುವಂಥದ್ದು. ನಾನು ನಿಮಗೆ ಮೊದಲ ವಿಡಿಯೋದಲ್ಲಿ ತೋರಿಸಿದೆ ನಮ್ಮ ಮನೆಯಲ್ಲಿ ಪೈನಾಪಲ್ ಉಂಟು ಅಂತ. ಇವಾಗ ತುಂಬ ಪೈನಾಪಲ್ ತೆಗೆದಾಯಿತು. ನಾನು ವೀಡಿಯೋ ಮಾಡಿದ ಟೈಮಲ್ಲೆಲ್ಲ ಪೈನಾಪಲ್ ತೆಗೆದು ತಿಂದಾಯಿತು. ಸೊ ಇವಾಗ ನೋಡಿ ಒಂದು ದೊಡ್ಡದಾಗಿದೆ. ಸೊ ಇದ್ರದ್ದು ಅತ್ತೆ ಶೀರ ಮಾಡ್ತಾರೆ, ತುಂಬ ಚೆಂದ ಮಾಡ್ತಾರೆ. ಆಮೇಲೆ ಇಲ್ಲಿ ಉಂಟು ಹಾಗೆ. ನಾನು ನಿಮಗೆ ಆಗ ತೋರಿಸಿದ್ನಲ್ವ ನಮ್ಮ ಮನೆಯಲ್ಲಿ ಪೆಪ್ಪರ್ ಗಿಡವನ್ನು ನಾವು ನೆಟ್ಟದಿತ್ತು ಅಂತ. ಸೊ ಹಾಗೆಯೇ ಗುಂಡು ಪ್ಲ್ಯಾನ್ ಮಾಡಿ ಒಂದು 16 ಗಿಡವನ್ನು ತರಿಸಿದರು. ಸೊ ಅದನ್ನು ಇವತ್ತು ನಾವು ನೆಟ್ಟಿದ್ದೇವೆ. ಅಂದರೆ ಒಬ್ಬರು ಕೂಲಿಯವರು ಬಂದಿದ್ದರು. ಸೊ ಅವರಿಗೆ ಸ್ಯಾಲ್ರಿ ಕೊಟ್ಟು ಇದನ್ನೆಲ್ಲ ನಡೆಸಿದ್ದು ಹಾಗೆ. ಸೊ ಇದನ್ನು ಸಾಧಾರಣ 18ರಿಂದ 20 ಇಂಚು ಗುಂಡಿ ಮಾಡಿ ಅದರಲ್ಲಿ ಗೊಬ್ಬರ ಎಲ್ಲ ಹಾಕಿ ನೆಟ್ಟದುಂಟು. ಸೊ ಇದು 2ನೇ ಗಿಡ. ಆಮೇಲೆ ಇಲ್ಲೊಂದು ಗಿಡ ನೆಟ್ಟದಿದೆ ನೋಡಿ. ಸೊ ನೆಟ್ಟು ಇಲ್ಲೇ ನಮ್ಮದು ಹತ್ತಿರದಲ್ಲಿ ಬಾವಿ ಉಂಟು. ಬಾವಿಯಲ್ಲಿ ನೀರು ಕೂಡ ಉಂಟು, ನೋಡಿ ಕಾಣಿಸ್ತದೆ ಹಾಗೆ ಪೈಪಿಂದ ನಾವಿಲ್ಲಿ ನೀರು. ಸೊ ಇದು 5ನೇ ಗಿಡ. ಇದರಲ್ಲಿ ಸಹ 2 ಪ್ಲ್ಯಾಂಟ್ ನೆಟ್ಟದುಂಟು. ಇದು ಇನ್ನೊಂದು ಗಿಡ ನೋಡಿ, ಇದು 7th ಒನ್. ಆಮೇಲೆ 8ನೇದು ಇಲ್ಲಿ ನೆಟ್ಟದುಂಟು.
ಒಟ್ಟು 8 ಗಿಡವನ್ನು ನೆಟ್ಟದುಂಟು, 8ರಲ್ಲಿ 2 ಬಳ್ಳಿಯನ್ನು ನೆಟ್ಟದುಂಟು. ನಾನು ಲಾಸ್ಟ್ ಟೈಮ್ ಪೂಜೆನ ಮನೆಗೆ ಮನುವಣ್ಣನ ಮದುವೆಗೆ ಟೈಮಲ್ಲಿ ಹೋದಾಗ ಒಂದು ಹೂವಿನ ಗಿಡ ಬೀಜ ತಂದಿದ್ದೆ ನೋಡಿ, ಇದೇ ಬೀಜ ಅದು. ಇಲ್ಲಿ ಹಳದಿ ಕಲರ್ ಹೂವಾಗಿದೆ. ಈ ಸಲ ತುಂಬ ಅಂದರೆ ತುಂಬ ಬಿಸಿಲು ಸಿಟಿಯಲ್ಲಿ. ಸೊ ಹಾಗಾಗಿ ನೋಡಿ, ನಮ್ಮ ಮನೆಯಲ್ಲಿ ನಾವು ಪಾಟಲ್ಲಿ ಹಾಕಿಟ್ಟಂತಹ ತಾವರೆ ಗಿಡದ ಎಲ್ಲ ಎಲೆಗಳು ಕರಡ್ತಾ ಇದ್ದಾವೆ, ಅಂದರೆ ಫುಲ್ ಬರ್ನಾಗಿ ಹೋಗ್ತಾ ಉಂಟಿದ್ದು, ಬಿಸಿಲಿಗೆ ಬರ್ನ್ ಆಗೋದು. ಲಾಸ್ಟ್ ಟೈಮೆಲ್ಲ ಈ ಥರ ಆಗ್ತಿರಲಿಲ್ಲ. ಈ ಸಲ ಇವಾಗಲೇ ಹೀಗಾಗಿದೆ. ಮೇ ಟೈಮಿಗೆ ನನ್ನ ಗಿಡ ಎಲ್ಲ ಸತ್ತು ಹೋಗ್ತದೆ ಅಂದ್ಕೊಳ್ತೇನೆ. ನೋಡಿ, ಇವತ್ತು ನಮ್ಮ ಮನೆಗೊಂದು ಹೊಸ ಗೆಸ್ಟ್ ಬಂದಿದ್ದಾರೆ. ಸೊ ಇದು ನಾನು ಬೀಜ ಹಾಕಿ ಮಾಡಿದಂಥ ತುಳಸಿ ಗಿಡ. ಸೊ ತುಂಬ ಆಗಿದೆ, ಆದರೆ ಅದನ್ನು ತಿನ್ನಲಿಕ್ಕೆ ಒಬ್ಬರು ಜನ ಬಂದಿದ್ದಾರೆ ನೋಡಿ. ಅದೊಂದು ಮಮ್ಮಿ ಮತ್ತು ಮಗು. ಸೊ ಅದು ಅದರಷ್ಟಕ್ಕೆ ತಿಂತಾ ಉಂಟು. ಸೊ ಆಫ್ಟರ್ ಲಾಂಗ್ ಟೈಮ್ ನಮ್ಮ ಮನೇಲಿ ಇವತ್ತು ಪಿಜ್ಜಾ ಮಾಡಲಿಕ್ಕೆ ಉಂಟು. ಹಾಗೆ ಗುಂಡು ಪಿಜ್ಜಾದ ಬೇಸ್ ತರಲಿಕ್ಕೆ ಪೇಟೆಗೆ ಹೋಗ್ತಾ ಇದ್ದಾರೆ. ಏ ಪಿಲೆ ಏಗೋ ಏ ಗುಡ್ಡು ಬಾಬು. ಇವರದ್ದು ಚಿಕ್ಕ ಸೊಸೆಯ ಜೊತೆಯಲ್ಲಿ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದಾರೆ ನೋಡಿ, ಅವಳು ನೋಡಿ. ಸೊ ಎಲ್ಲರ ಫೇವರೇಟ್. ಹಾಯ್ ಡಾರ್ಲಿಂಗ್, ವೇರ್ ಆರ್ ಯು? ಏನು ಮಸೆಪುದು, ಏನು ಮಸೆಪುದು? शनिवार बुलबुल असा तिका बुलबुल ड्रेस असला ನಾನು ಫುಲ್ ಡ್ರೆಸ್ ಆಯಿಲ್ಲ. ತುಂಬ ಬಿಸಿಲಿಗೆ ಇದೆಲ್ಲ ನೋಡಿ ಒಣಗಿ ಹೋಗಿದೆ. ಸೊ ಇದು ಕೂಡ ಹಾಗೇನೆ ಎಲ್ಲ ಒಣಗಿ ಹೋಗಿದ್ದಾವೆ. ಆಮೇಲೆ ಇದು ನಾವು ಲಾಸ್ಟ್ ವಾರದಲ್ಲಿ ನೆಟ್ಟಂಥ ಹೂವಿನ ಗಿಡಗಳು. ಸೊ ಇದೆಲ್ಲ ಚಿಗುರಿದೆ. ಆಮೇಲೆ ಬಸಳೆ ಹೊಸದಾಗಬೇಕು ಅಂತ ಹೇಳಿ ಈ ಥರ ನೆಟ್ಟಿದ್ದೇನೆ. ಸೊ ಇದು ಅನ್ನನಿಗೆ ಕೊಡಲಿಕ್ಕೆ ಅಂತೇಳಿ ಹಾಕಿದ್ದು, ಬಟ್ ಅಲ್ಲಿಗೆ ಹೋಗ್ಲಿಕ್ಕೆ ಇನ್ನೂ ಟೈಮ್ ಸಿಗಲಿಲ್ಲ ನನಗೆ, ಅದಕ್ಕೆ ಇಲ್ಲೇ ಬಾಕಿಯಾಗಿದೆ ಇನ್ನು ಸಹ. ಮೊನ್ನೆ ನನ್ನ ಮಾಮ ಮತ್ತು ಮಾಮಿ ಪೂಜನ ಮನೆಗೆ ಹೋಗಿದ್ದರು. ಅವರಲ್ಲಿ ಹೋಗಿ ಬರಬೇಕಾದ್ರೆ ಕೆಲವು ಹೂವಿನ ಗಿಡ ತಂದಿದ್ದಾರೆ ನೋಡಿ. ಸೊ ಇದೆಲ್ಲ ಅವರಲ್ಲಿಂದ ತಂದ ಗಿಡಗಳು ಎಲ್ಲ ಬದುಕಿದ್ದಾವೆ. ಇದರಲ್ಲೊಂದು ನೇರಳೆ ಕಲರ್, ಸ್ಕೈ ಬ್ಲೂ ಕಲರ್ ಇದೊಂದು ಫ್ಲವರ್ ಆಗ್ತದೆ, ತುಂಬ ಚೆಂದ ಉಂಟು ಗಿಡ ಇದು. ಆಮೇಲೆ ಇದು ನೋಡಿ ವಾಸ್ತು ಗಿಡ. ಸೊ ಇದು ನೀರಲ್ಲೇ ಇರೋದು, ಇದಕ್ಕೆ ಇದೆಲ್ಲ ಕೊಡಲಿಲ್ಲ. ಸೊ ಫುಲ್ ಬೇರೆಲ್ಲ ನೀರಿನೊಳಗೆ ಉಂಟು. ಆಮೇಲೆ ಇದು ನಮ್ಮ ಮನೆಯಲ್ಲಿರುವ ಏಕಮಾತ್ರ ಗಂಧರಿ ಮೆಣಸಿನ ಗಿಡ. ಸೊ ಇದರಲ್ಲಿ ಒಂದು ಮೆಣಸಾಗಿದೆ ನೋಡಿ. ನಾನು ಅಶ್ವಿನಕ್ಕನ ಮನೆಯಿಂದ ಬರುವಾಗ ಇದೇ ಮೆಣಸನ್ನು ತಗೊಂಡು ಬರೋದು. ಇಲ್ಲೊಂದು 2-3 ಆಗಿದೆ. ಇದು ತುಂಬ ಟೇಸ್ಟ್ ಇರ್ತದೆ ತಿನ್ನಲಿಕ್ಕೆ. ತಾತು ಸ್ಲೀಪ್ ಕಾಯ್ದಲೆ ಏ ನಾನು ಸಂಜೆ ಗುಂಡು ಪಿಜ್ಜಾ ಬೇಸ್ ತರಲಿಕ್ಕೆ ಹೋಗ್ತಾರೆ ಅಂತ ಹೇಳಿದ್ದೆ. ಇದು ಮಂಗಳೂರಿನ ಆಗ್ನೆಸ್ ಹತ್ರ ಇರುವ ವಾಸ್ ಆ್ಯಂಡ್ ಸನ್ಸ್ ಬೇಕರಿಯಲ್ಲಿ ಸಿಗ್ತದೆ. ವಾಸ್ ಬೇಕರಿ ಅಂತ ಹೇಳ್ತೇವೆ ನಾವು. ಸೊ ಇದು ಬೇಕು. ಆಮೇಲೆ ಆನಿಯನ್ ಬೇಕಾಗ್ತದೆ, ಟೊಮೆಟೊ ಬೇಕು. ಆಮೇಲೆ ಇದು ಕ್ರೇಪ್ಡ್ ಚೀಸ್. ಸೊ ಇದನ್ನು ಸ್ಕ್ರೇಪ್ ಮಾಡಿದ್ದಾರೆ, ಕ್ಯೂಬ್ ಆಗಿರ್ತದೆ, ಅದನ್ನು ಸ್ಕ್ರೇಪ್ ಮಾಡಿ ಈ ಥರ ಮಾಡ್ಕೊಳ್ಬೇಕು. ಆಮೇಲೆ ಇದು ಚೀಸ್, ಸ್ಲೈಸ್ ಚೀಸ್. ಆಮೇಲೆ ಇದು ಸಾಸ್.
ಸೊ ಪಾಸ್ತಾ ಮತ್ತು ಪಿಜ್ಜಾಕ್ಕೆ ಹಾಕ್ತಾರೆ ಇದನ್ನು. ಆಮೇಲೆ ಇದು ಚಿಲ್ಲಿ ಫ್ಲೇಕ್ಸ್, ಆಮೇಲೆ ಸ್ವಲ್ಪ ಕೋಕೋನಟ್ ಆಯಿಲ್ ಬೇಕಾಗ್ತದೆ. ಸೊ ಇದನ್ನಿಷ್ಟನ್ನೆಲ್ಲ ರೆಡಿ ಮಾಡಿಕೊಂಡು ನಾನು ಪಿಜ್ಜಾ ಮಾಡ್ತಾ ಇದ್ದೇನೆ ಇವತ್ತು. ಒಂದು ಪ್ಯಾನಲ್ಲಿ ಉಪ್ಪು ಹಾಕ್ಕೊಂಡು ಅದರ ಮೇಲೆ ಒಂದು ಪ್ಲೇಟ್ ಇಟ್ಟು ಅದರ ಮೇಲೆ ಇಲ್ಲಿ ನಾನು ಪಿಜ್ಜಾವನ್ನು ಮಾಡ್ತಾ ಇದ್ದೇನೆ. ಇವತ್ತಿನ ಪುಟ್ಟ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಸೊ ನನಗೆ ವಿಡಿಯೋ ಮಾಡಲಿಕ್ಕೆ ಟೈಮ್ ಇಲ್ಲ, ಆದಷ್ಟು ವಿಡಿಯೋ ಮಾಡಿ ಹಾಕ್ತೇನೆ. ಮತ್ತು ನಾನು ರಜೆಯಲ್ಲಿ ನಿಮ್ಮ ಜೊತೆ ಕಂಟಿನ್ಯೂಸ್ ಆಗಿ ಸಿಗ್ತೇನೆ, ಆಗ ಫ್ರೀ ಇರ್ತೇನೆ. ಶಾಲೆಗೆ ಹೋಗಬೇಕು, ಶಾಲೆದ ಕೆಲಸ ಎಲ್ಲ ಇರೋದಿಲ್ಲ. ಸೊ ಆ ಟೈಮಲ್ಲಿ ನಾನು ವಿಡಿಯೋಗಳನ್ನು ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ. ಹಾಗೆ ಇವತ್ತಿನ ಈ ಪುಟ್ಟ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.